श्री सद्गुरुनाथ नमो नमः। ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿ ಹೋದು. ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿ ಹೋದು. ಲೋಕವನ್ನಾಶ್ರಮದ ಐತಾನೇಕ ಸಂಶಯ ಪರಿಹರಿಸಿ ಲೋಕವನ್ನಾಶ್ರಮದ ಐತಾನೇಕ ಸಂಶಯ ಪರಿಹರಿಸಿ ಪರಲೋಕ ಸೇರಿವೆನೆಂದು ಈ ಪರಲೋಕ ಸೇರಿದೆನೆಂದು ಈ ಕಲಿಲೋಕದಲ್ಲಿ ಕಲಿತಾಡುತ್ತಿರಬೋ. ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿ ಹೋದು. ಭಯಚರದಿ ಧರಿಸಿ ಹೋದು ದಾರಿಯೋಳ್ ಬಂದ ದ್ರೋಹಿಗಳ್ ದಾಟಿಪದು. ದಯ ಶರದೆ ಧರಿಸಿ ಹಾದು ದಾರಿಯೋ ಬಂದ ದ್ರೋಹಿಗಳು ದಾಟಿರುವುದು. ಹೊರತು ಬಂದಿಯ ಪೂರ್ವ ಸ್ವಪ್ನವು ಚರಿತೆಯನ್ನು ಸಾಧಿಸಿದು ಬೇಳ್ವದು. ಹೊರತು ಬಂದಿಯ ಪೂರ್ವ ಸ್ವಪ್ನವು ಚರಿತೆಯನ್ನು ಸಾಲಿರಿದು ಬೇಡವದು. ಅರಿತ ತಕ್ಷಣ ಅಂತರಾತ್ಮರೆ ಅರಿತ ತಕ್ಷಣ ಅಂತರಾತ್ಮದಿ ನಿರುತ ಸುಖಲೀಲೆಯಳು ಬೆಳಿತಾದೋ. ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿ ಹೋದು. ಪರಮಾತ್ಮನಲ್ಲಿ ಒಂದು ಅಭಯವು ಪಡೆದು ಹರುಷಾವು ತಾಳಿಹುದು. ಪರಮಾತ್ಮನಲ್ಲಿ ಒಂದು ಅಭಯವ ಪಡೆದು ಹರ್ಷಾವ ತಾಳಿಹದು. ಚರಣ ಸೇವಕ ಭಕ್ತ ಜನರು ಮರೆತು ಮರಣಾರ್ಥವನ್ನು ಹೊಂದಾನು. ಶರಣ ಸೇವಕ ಭಕ್ತ ಜನರು ಮರೆತು ಮರಣಾಂತವನ್ನು ಹೊಂದಾರು. ಪರೀಕ್ಷಿಸದೆ ಪಾಲಿಪದು ಎನ್ನುತ್ತಲೇ ಫಲಿಸಿದಲೆ ಪಾಲಿಪದು ಎನ್ನುತ್ತಲೇ ವರವು ಪಡೆದು ಬೆರೆತು ನಿಂತಾನೆ. ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿ ಹೋದು. ಪ್ರಿಯದಿಂದ ರಾಕ್ಷಿಪದು ಮಾತೆಯಾರೆಂಬೋ ಶತಮಂದಿ ಮೀರಿಹದು. ಪಿತಾದಿಂದ ರಾಕ್ಷಿಪದು ಮಾತೆಯಾರೆಂಬೋ ಶತಮಂದಿ ಮೀರಿಹದು. ಅಥವಾ ಗೋಮಯವೆಂಬ ಬೆದೆಗಳು ಅದಿಯಲಿ ತೃಣ ಇಲ್ಲದಂದಾದೆ. ಅಥವಾ ಗೋಭಯವೆಂಬ ವ್ಯಸನಗಳ ಮಧ್ಯೆಯಲ್ಲೇ ತೃಣವಿಲ್ಲದಂತಾದೆ. ಗದಿನಾಷ್ಟ ಬಳಿಸುತ್ತ ನಿಮ್ಮಯ ಮಹಿಳಾಷ್ಟಗೊಳಿಸುತ್ತ ನಿಮಗೆ ಮಿತಿಯಿಲ್ಲದ ಐಶ್ವರ್ಯ ಕೊಡುವಾನು. ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿ ಹೋದು. ಈಗ ಬಂದದ್ದಲ್ಲವೋ ಇಲ್ಲಿಂದಲೇ ಗಗ ಹೋಗುವುದಲ್ಲವೋ. ಈಗ ಬಂದದ್ದಲ್ಲವೋ ಇಲ್ಲಿಂದಲೇ ಬ್ಯಾಗ ಹೋಗುವುದಲ್ಲವೋ. ಸಾಗಿ ಬಂದಿಯ ಯುಗ ಯುಗಾಂತರ ಹೋಗ ಪಟ್ಟಿಯ ಭೂತಗಣ. ಸಾಗಿ ಬಂದಿರ ಯುಗ ಯುಗಾಂತರ ಹೋಗ ಪಟ್ಟಿಯ ಭೂತಗಣ. ಭಯವಾಗಿ ಹೋದರು ತಾನ
ಶ್ರೀ ಪರಾತ್ಪರದೇವ ಕರುಣದೇ ಶ್ರೀ ಗುರಾಶೀರ್ವಾದ ವಚನದಿ ಶ್ರೀ ಪರಮಪದ ನರರಿಗನುಭವ ಪರಮಾರ್ಥವಿದೋ ಲೇಪಮಾಗಲಿ ಎಂದಾಪೇಕ್ಷಿಸಿ ರೂಪವಿಲ್ಲದ ದೈವ ನಿಜ ಗುರು ತಾವು ಪೇಣಿಸಿದ ತೆರನ ನುಡಿವೆನ ನುಡಿಗಳಾಲಿಪುದು ಜೈ ಶ್ರೀ ಸದ್ಗುರುನಾಥ ನಮೋ ನಮಃ. ಈ ಗುರುಭಜನ ಕಾರ್ಯಕ್ರಮ ಇಲ್ಲಿ ಸೇರ್ತಕ್ಕಂಥ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿನ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಈ ಕಾರ್ಯಕ್ರಮ ಬಗ್ಗೆ ಹೊಸ ಪರಿಚಯ ಹೇಳಬೇಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ ಈ ಸತ್ಸಂಗ ನಡೆಯುತ್ತಾ ಬಂದಿರುತ್ತೇವೆ. ಆದರೂ ಸಹ ಈ ಮಾರ್ಗದ ಮಹಾತ್ಮರು ಶರಣರು ವೇದಮೂರ್ತಿಯಾಗಿರ್ತಕ್ಕಂಥ ಶ್ರೀ ಅಲಿಸಾಬ್ ಸ್ವಾಮಿಗಳು ಹಾಗೂ ಅವರ ಪ್ರಿಯರಾಗಿರ್ತಕ್ಕಂಥ ಶ್ರೀ ಬೂದ್ಯಾಳ ಸಿಲಿವೇರಿ ಶಿವಮೂರ್ತಿ ಸ್ವಾಮಿಗಳು ಹಾಲಿನಂತೆ ಕಂಡು ಕಲಿತು ಈ ಒಂದು ಬ್ರಹ್ಮಾಂಡಕ್ಕೆ ಈ ಒಂದು ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲುವುದಿದೆ. ಯಾರಕ್ಕೋಸ್ಕರಪ್ಪ ಅಂದ್ರೆ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತದೆ, ಈ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಕ್ರಿಮಿಕೀಟಾದಿಗಳು ಪಶು ಪಕ್ಷಾದಿಗಳು ಕಣ್ಣಿಗೆ ಕಾಣಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂದ್ರೆ 84 ಲಕ್ಷ ಜೀವರಾಶಿ ಹುಟ್ಟವ್ರಿ. ಅವೆಲ್ಲವಕ್ಕಿಂತ ಅತಿ ಶ್ರೇಷ್ಠವಾದವನು ಈ ಮಾನವ ಅಂತೇಳಿ ನಾನು ಉನ್ನತ ಮಟ್ಟದಲ್ಲಿ ತಗೊಂಡೋಗಿದ್ದಾನೆ. ಯಾರು? ಆ ಪರಮಾತ್ಮನು. ಇಂತಹ ಉನ್ನತ ಮಟ್ಟ ದೊರೆತಕ್ಕಂಥ ಜೀವನವನ್ನು ಸುಮ್ಮನೆ ವೃತವಾಗಿ ವ್ಯರ್ಥವಾಗಿ ಕಾಲಕ್ಷೇಪ ಹೋದ್ರೆ ಮತ್ತೆ ಮನುಷ್ಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮರು ಶರಣರು ಸಾರಿ ಸಾರಿ ಬಹಿರಂಗ ಪ್ರಸಾರಕವಾಗಿ ಈ ಒಂದು ಜನ್ಮ ಪಾವನ ಆಗಬೇಕಪ್ಪ ಅಂದ್ರೆ ಮಧ್ಯ ಸ್ವರೂಪರಾಗಿದ್ದ ಒಂದು ಸದ್ಗುರುವಿನಲ್ಲಿ ತನುಮನ ಪ್ರಾಣ ಅರ್ಪಣೆ ಮಾಡಿ ಗುರು ಸೇವಾ ದುರಂದರ ಗುರುಕೀರ್ತಿಗೆ ಪಾತ್ರರಾದಾಗ ಇವನ ಜನ್ಮ ಪಾವನ ಆಗುತ್ತೆ, ಇವನ ಜನ್ಮ ಮುಕ್ತಿ ಮಾರ್ಗಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮರು ಶರಣರು ಸಾರಿ ಸಾರಿ ಬಹಿರಂಗಪಡಿಸಿದ್ದಾರೆ. ಸೇವಾ ಜೇ ಶರಣುಲಗೆಲ್ಲನು ಮರಣಮುಲೇನಿಗ ಸಾರ್ಥಕ ಜನ್ಮಮೋ ವ್ಯರ್ಥಮೋ ಜನ್ಮಮೋರಾ ನಾರುಲಕೋ ವ್ಯರ್ಥಮೋ ಜನ್ಮಮೋರಾ ವ್ಯರ್ಥಮೋ ಜನ್ಮಮೋ ಪಾರ್ಥಮೋ ಗೆರುಗತ ಕಾತುಲ ಮನಿಯೇ ಕರ್ಮುಲಕ್ಕೆಲ್ಲನೋ ವ್ಯರ್ಥಮೋ ಜನ್ಮಮೋರಾ ಜನ್ಮ ಮೋರ. ನೋಡ್ರಿ, ಸೇವೆಗೆ ಅಷ್ಟು ಪ್ರಾಮುಖ್ಯತೆ. ನೋಡ್ರಿ, ನಾವು ನೀವು ಬರೀಬೇಕಪ್ಪ ಅಂದ್ರೆ ಮಹಾತ್ಮರು ಶರಣರು ಶಿವಾರಣೆ ಮಾಡ್ತಕ್ಕಂಥ ಸೇವಾ ಫಲಿತನೆ ಅವರೇ. ಆ ಒಂದು ಅಲಿಸಾಬ್ ಸ್ವಾಮಿಗಳಲ್ಲಿ ಇವತ್ತು ಬೆರೀತಿದ್ರೆ ನಾವ್ಯಾರೋ ನೀವ್ಯಾರು ಇಲ್ಲಿ ಸೇರಕ್ಕೆ ಸಾಧ್ಯ ಆಗ್ತಿತ್ತ? ಇಲ್ಲ. ಅದರಿಂದ ಸೇವಾದೇಶನ ಚರಣಲಕ್ಕೆಲ್ಲನು ಮರಣಮು. ಆ ಒಂದು ಮಹಾತ್ಮರ ಶರಣರ ಸನ್ನಿಧಾನದಲ್ಲಿ ಇವತ್ತು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜಾ ಕಾರ್ಯಕ್ರಮ ನಡೀತದೆ. ತಿಂಗಳಿಗೆ ಒಂದ್ಸಲಿ ಅಮಾವಾಸ್ಯೆ ಹುಣ್ಣಿಮೆ ದಾಸೋಹ ಕಾರ್ಯಕ್ರಮ ಸಹ ವಿಜೃಂಭಣೆಯಿಂದ ನಡೀತದೆ. ಇನ್ನು ವರ್ಷಕ್ಕೊಂದ್ಸಲಿ ಆರಾಧನೆ ಕಾರ್ಯಕ್ರಮ ಸಹ ವಿಜೃಂಭಣೆಯಿಂದ ನಡೀತಿದ್ದಾವೆ. ಯಾಕಪ್ಪ ಅದನ್ನು ಅವ್ರು ಪಡ್ಕೊಂಡು ಹೋಗ್ಬಿಟ್ಟಾರೆ. ಯಾವ ರೀತಿಯಿಂದ? ಸಾಕು ಸಾಕು ಅಂತೇಳಿ
ಧನ್ಯರಾಗ್ಬಿಟ್ಟಾರೆ. ಇವತ್ತು ನಾವು ಯಾರಾದ್ರೂ ಅದನ್ನ ಬೇಡ್ತೇವೆ, ಯಾರಾದ್ರೂ ಕೇಳ್ತದೆ ಬಂದ್ರೆ ಯಾರು ಬೇಡ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಇನ್ನ ಬೇಕು ಬೇಕಂತೇಳಿ ದರಿದ್ರವನ್ನು ಕೋರ್ಕೊಂತೀವಿ. ಆ ರೀತಿಯಿಂದ ಸಾಕು ಸಾಕು ಅಂತೇಳಿ ಅವರು ಧನ್ಯರಾಗುತ್ತಾರೆ. ಇವತ್ತು ನಾವು ಬೇಕು ಬೇಕಂತೇಳಿ ದರಿದ್ರವನ್ನು ಕೋರ್ಕೊಂತಿದ್ವಿ, ಆರಕವಾಗಿ ಹಾಕೊಡೋದು. ಇದ್ದದ್ರಲ್ಲಿ ತೃಪ್ತಿಪಟ್ಟು ಪರಮಾತ್ಮ ನಿನ್ನಲ್ಲಿ ಲೀನವಾಗ್ತಕ್ಕಂಥ ಚೈತನ್ಯ ಕೊಡು ಅಂತೇಳಿ ಅವನಲ್ಲಿ ಮೊರೆ ಹೋದಾಗಲೇ ನಾವು ಜೀವನ್ಮುಕ್ತನಾಗ ಸಾಧ್ಯವಾಗುತ್ತೆ. ಇಲ್ಲಪ್ಪ ಅದನ್ನು ಎಷ್ಟು ದಿವಸ ಇದ್ದು ಸಹ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮರು ಶರಣ ಸಾರಿ ಸಾರಿ ಬಹಿರಂಗ ಕಾರಕ ಸೇವಾಜಿಸಿ ಶರಣಲಕ್ಕೆಲ್ಲನು ಮರಣ ಮುಲೆದಿಗ. ನಿನಗೆ ಮರಣದ ಮೃತ್ಯುವನ್ನು ಸಂಭವಿಸ್ತಾ ಇದೆ. ಜನನ ಮರಣ ನಮ್ಮದಲ್ಲಿ ಐತೇನು ಇಲ್ಲ, ಆ ಸ್ವಾಮಿ ಪರಮಾತ್ಮನ ಐತೆ. ನಮ್ಮದಲ್ಲಿ ಏನು ಇಲ್ಲ. ಆರಕ್ಕೋಗಿ ಮರಣ ಬಾರದ ಮುಂದೆ ಹೊರಡುವ ಕರುಣುಳ್ಳ ಗುರುವಿನ ಪಾದ ಶರೀರಿದು ಸರಿಪದಾರಿ ನರನ ನಾಮಕ್ಕೆ ಗುರುತೇನುಂಟು ತ್ವರಿತ ಕಾಣಿರಿ. ಸಮಯ ನೋಡಿರಿ ಮುಂದೆ ಮರಣ ಅನ್ನೋದು ಮೃತ್ಯು ಅನ್ನೋದು ಸಂವಿಸ್ತಾ ಇದೆ. ಮರಣ ಭಾವ ನೋಡುವ ಮಾರ್ಗ ಕಾಣಿರಿ. ಕರುಣುಳ್ಳ ಗುರುವಿನ ಪಾದ. ಎಷ್ಟು ಬೇಗ ಆ ಒಂದು ಸತ್ನಲ್ಲಿ ಮೊರೆ ಹೋಗ್ತೀವೋ ನಿನ್ನ ಜನ್ಮನೇ ಪಾವನ, ನಿನ್ನ ಜನ್ಮನೇ ಸಾರ್ಥಕ ಆಗುತ್ತೆ. ಆರೋಗ್ಯ ಮನೋಭಾವ ನೋಡುವ ಮಾರ್ಗ ಕಾಣಿರಿ. ಕರುಣುಳ್ಳ ಗುರುವಿನ ಪಾದ. ಬೇಗ ಬಂದು ಗುರುವಿನ ಕೂಡಿರಿ, ಸಾಗರ ಸಂಸಾರದ ನೋಡಿರಿ, ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೂಡಿರಿ, ಇದರೆ ಗುರು ನಿರ್ದಾಯಿಯರ ವಾಕ್ಯವು ಕೇಳಿರಿ, ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೂಡಿರಿ. ಬಂದು ಗುರುವಿನ ಕೂಡಿರಿ. ಅಲ್ಲಿ ಸಾಹೇಬು ಗುರು ದರ್ಯಾದವಗೆ ಉಂಡ ಚಿರಳಿಯಾದಂತೆ ಸರಿ, ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೂಡಿರಿ. ಎಷ್ಟು ಬೇಗ ಆ ಒಂದು ಸತ್ಯವನ್ನು ಮುರಿ ಹೋಗ್ತೀವೋ ನಮ್ಮ ಜೀವನ. ಬೇಗ ಬಂದು ಗುರುವಿನ ಕೂಡಿರಿ, ಸಾಗರ ಸಂಸಾರ. ಈ ಒಂದು ಬಹುಸಾಗರದಲ್ಲಿ ನಾವು ಬಿದ್ದೊದ್ದಾಡಿದ್ರೆ ಸಾಧ್ಯವಾದೀತ. ಆದರೆ ಕೆಲವರಿಗೆ ಸಂಶಯ ಬರೋದು, ಏನು ಸ್ವಲ್ಪ ನಾವು ಇದನ್ನು ತೊರೆದು ಬಿಡ್ಬೇಕಾ ಬಿಟ್ಬಿಡ್ಬೇಕಾ ಅಂತ. ಇದನ್ನು ತೊರೆ ಅಂತ ಹೇಳಲ್ಲ, ನಾವು ಬಿಡ ಅಂತ ಹೇಳಲ್ಲ. ನಮ್ಮ ಧರ್ಮನೇ ರಾಜಯೋಗ ಧರ್ಮ, ಗೃಹಶಾಸ್ತ್ರ ಧರ್ಮ. ಪ್ರಪಂಚದ ಒಡನಾಡದಲ್ಲಿ ಕಂಡು ಕಲಿತು ಆಮೇಲೆ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಬೇರೆ ಇರ್ತಾರೆ, ಹೌದಲ್ಲ?
ಯಾರಕವಾಗಿ ಒಂದು ನ್ಯಾಯ ನೀತಿ ಪದ್ಧತಿಯಿಂದ ಜೀವನ ಸಾಗಿಸಿ ಆ ಸ್ವಾಮಿಯಲ್ಲಿ ಮರೆಯುವುದರೆ ನಿನ್ನನ್ನು ಮೆಚ್ಚಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಬಿಟ್ಬಿಟ್ಟು ಈ ಒಂದು ಪ್ರಪಂಚ ಓಡಾಡದಲ್ಲಿ ಅವ್ಯವಹಾರ ವ್ಯತ್ಯಾಸ ಇಟ್ಕೊಂಡು ನೀನು ಸ್ವಾಮಿಯಲ್ಲಿ ಮರೆಯೋಕ್ನಂದ್ರೆ ಅದೆಂದೆಂದಿಗೆ ಸಾಧ್ಯ ಇಲ್ಲ. ಅಂದರೆ ಪ್ರಾಪಂಚಂ ಪಾರಮಾರ್ಥಂ ಪರಿಪೂರ್ಣ ಮಾಯರ ಪರವಲೇದ ನೀಕು ಸರಿಯವರನರ ಗುರುಕರ್ಣ ಮಾಮಿದ ಕಲೆಗಿನ ಡಿಗ್ರಿ ಧರಣಿರೋನಿಪುಡು ಫಸ್ಟ್ ಪ್ರಪಂಚಕ್ಕೆ ಮೆಚ್ಚಿ ಆಮೇಲೆ ಆ ಸ್ವಾಮಿ ಕಡೆಗೆ ಪರಮಾತ್ಮ ಕಡೆಗೆ ಮುಖ ತಿರ್ಸಿದ್ರೆ ನೀನು ಬೆನ್ನೆಂದಿತ್ತು ನಿನ್ನನ್ನು ಸದಾ ರಕ್ಷಣೆ ಮಾಡ್ತಾನೆ. ಈ ಒಂದು ಭೂಮಂಡದ ಎಲ್ಲ ಓಡಾಡ್ರಿ, ಅವನನ್ನು ಮರೆತರೆ ನಮಗೆ ರವರವ ನರಕ ಎಂದಿಗೆ ತಪ್ಪಿದ್ದಲ್ಲ. ಆ ರೀತಿಯಲ್ಲಿ ಹೊತ್ತು ಆ ಸ್ವಾಮಿಯ ನಾಮಸ್ಮರಣೆ ಮಾಡಿದರೆ, ಆ ಒಂದು ಸ್ವಾಮಿಯ ಸೇವೆ ಮಾಡಿದ್ರೆ ಇಷ್ಟು ಫಲಿತ ಐತೆ. ಇಲ್ಲಪ್ಪ ಅಂದರೆ ಎಂದಿಗೆ ಸಾಧ್ಯ ಇಲ್ಲ. ನಾವು ಸುಮ್ಮನೆ ಬಂದು ಓದಂದ್ರೆ ನಿಷ್ಪ್ರಯೋಜನ ಆಗುತ್ತೆ. ಆ ರೀತಿಯಿಂದ ಜನನ ಮರಣ ನಮ್ಮ ಕೈಲಿಲ್ಲ, ಆ ಸ್ವಾಮಿ ಕೈಲಿರುತ್ತೆ. ಆ ಮರಣ ಅನ್ನೋದು ಯಾವಾಗ ಬರುತ್ತೋ ಎರಡು ಕಂಡಿದೀವ ನೋಡಿದೀವ ಇಲ್ಲ. ನಿದ್ರಾವಸ್ಥೆಯಲ್ಲೇ ಬರೋದು, ಪ್ರಯಾಣದಲ್ಲೇ ಬರುವುದು. ಬೆಳಕರದಲ್ಲಿ ಕೇಳ್ತೀವಿ ಹೊತ್ತು ಟಿ ವಿ ನ್ಯೂಸಲ್ಲಿ, ಪೇಪರ್ ನ್ಯೂಸಲ್ಲಿ ಅಲ್ಲಿ ವ್ಯತ್ಯಾಸ ಇಲ್ಲಿ ವ್ಯತ್ಯಾಸ ಅಲ್ಲಿ ಪ್ರಳಯ ಅಂತ. ಅದು ಸಹಜ. ಯಾಕಪ್ಪ ಅಂದರೆ ಜನಸಂಖ್ಯೆ ಬೆಳೀತಾ ಇದೆ, ಲಯವಾಗಲೇಬೇಕು. ಆ ಲಯವಾಗ್ ಮುಂಚೆ ಈ ಮಧ್ಯ ಸ್ವಲ್ಪ ಸದ್ಗುರಿನಲ್ಲಿ ನೀನು ಮರಿ ಹೋದರೆ ಬೆರೆತರೆ ನಿನ್ನ ಜೀವನನೇ ಪಾವನ ಆಗುತ್ತೆ ಅಂತೇಳಿ ಮಹಾತ್ಮ ಶರಣ ಸಾರಿ ಸಾರಿ ಮರ ಆರಕವಾಗಿ ಹೊತ್ತು ಹೇಳಿದಲ್ಲ. ಆ ಒಂದು ಮರಣದು ಯಾರಕ್ಕ ಗುರುತು ಯಾರಿಗೆ ಕಂಡಿಲ್ಲ, ಸಿಕ್ಕಿಲ್ಲ. ಪೂಚೋ ತಲ ಮೇದ ಮೃತ್ಯೋ ನಿಲಚಿ ಚುನ್ನಾದಿ ಅವನ ಆಜ್ಞೆಗೋಸ್ಕರ ಕಾಯ್ಬೇಕು ವಿನಃ ನಮ್ಮ ಆಜ್ಞೆ ಅವನು ಪಾಲನೆ ಮಾಡಕ್ ಸಾಧ್ಯ ಆಗುತ್ತೆ. ತಲಪು ತಲವೇ ಮೃತ್ಯು ನಿಲ್ಲಿಸಿ ನೀ ಆಜ್ಞೆ ಕೂರ್ಚುನ್ನಾದಿ. ಅವಾಗ ಇವಾಗ ನೀರ್ ಮೇಲೆ ಗುಳ್ಳೆ ತರ ಇದು ಯಾವತ್ತು ಹೊರಟೋಗುತ್ತೆ. ಯಾರನ್ನ ಕಂಡತೆ ಸಿಕ್ಕತ ಸ್ವಪನಮಂತಿ ఈ సంసారము నెపము లేకుండా పోయిన ఆపున పుట్టిన బుగ్గల చందము. ಈ ಜೀವನ ಅನ್ನೋದು ಸ್ವಪ್ನ ತರ ಹೊರಟೋಗ್ತಾ ಇದೆ. ಮಧ್ಯರಾತ್ರಿ ಶ್ರಮಿಸ್ತಾ ಇದೆ. ಏನಂತಾರೆ ಕೆಲವರು ಹಿರಿಯರು, ಮಧ್ಯರಾತ್ರಿಯಲ್ಲಿ ಬಿದ್ದಿರ್ತಕ್ಕಂಥ ಕನಸು ಸ್ವಪ್ನ ಅದು ಸುಳ್ಳು. ಏನೋ ಒಂದು ಜಿಲ್ಲೆಗೆ ಅಧಿಕಾರಿನೋ ಇಲ್ಲಪ್ಪ ಅಂದ್ರೆ ಕೇಂದ್ರಕ್ಕೆ ಮಂತ್ರಿನೋ ಇಲ್ಲಪ್ಪ ರಾಜ್ಯದ ಮಂತ್ರಿನೋ ಇಲ್ಲ ಒಂದು ದೊಡ್ಡ ಧನವಂತನೋ ಆಗಿ ಕನಸು ಕಾಣ್ತಾನೆ. ಅದು ಎದ್ದು ನೋಡಿದ್ರೆ ಏನಿರಲ್ಲ. ಅದು ಮಧ್ಯರಾತ್ರಿ ಬಿದ್ದಿರೋದು ಸುಳ್ಳು ರೀ. ಯಾವಾಗ? ಬೆಳಗಿನ ಜಾವ 3-4 ಗಂಟೆಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಬಿದ್ದಿರೋದು ಸತ್ಯ ಅಂತೇಳಿ ಅವಾಗ ಸಹ ಅದೇ ರಕವಾಗಿ ಒಂದು ರಾಜ್ಯಕ್ಕೆ ಅಧಿಕಾರನೋ ಇನ್ನು ಕೇಂದ್ರಕ್ಕೆ ಮಂತ್ರಿನೋ ಇಲ್ಲಪ್ಪ ರಾಜ್ಯದ ಮಂತ್ರಿನೋ ದೊಡ್ಡ ಧನವಂತನಾಗಿ ಸ್ವಾಮಿ ಕಾಣ್ತಾನೆ. ಎದ್ದು ನೋಡಿದ್ರೆ ಏನಿಲ್ಲ, ಬರೇ ಭಾವನೆ. ಆ ಭಾವನೆಯಲ್ಲಿ ನಾವು ಬಿದ್ದು ಒದ್ದಾಡಿದ್ರೆ ಸಾಧ್ಯವಾದಿತ್ತ? సాధ్యం. హరకు సపనమంతి ఈ సంసారము నెపము లేకుండా పోయిన ఆపున పుట్టిన బుగ్గల చందము. ಆಪು ಅಂದ್ರೆ ನೀರ್ ಮೇಲೆ ಗುಳ್ಳೆ ಎಷ್ಟೊತ್ತು ಹೇಳ್ತೀರಿ? ಕ್ಷಣಾರ್ಧದಲ್ಲಿ ಹೊರಟೋಗುತ್ತೆ. ಹಾರಕವಾಗಿ ನಮ್ಮ ಒಂದು ಪ್ರಾಣವಾಯು ಸಹ ಅಷ್ಟೇ ನಮ್ಮ ಕೈಲೈತೇನು? ನಾವೆಲ್ಲ ಪಾತ್ರಧಾರಿಗಳು. ಈ ಸರ್ವ ಜಗತ್ತಿಗೆಲ್ಲ ಸೂತ್ರಧಾರ ಒಪ್ಪಿದ್ದಾನೆ, ಅವನ ಕೈಲೈತೆ. ಆ ಸೂತ್ರ ತೆಗೆದು ಬಿಸಾಕಿನಪ್ಪ ಅಂದ್ರೆ ನೋಡಿ, ಇವಾಗ ಹುಡುಗರು ಚಳಿಗಾಲ, ಗಾಳಿ ಕಾಲದಲ್ಲಿ ಗಾಳಿಪಟ ಅಂತ ಕೇಳಿರ್ತೀರಿ. ಕರೆಕ್ಟ್ ಸೂತ್ರ ಕರೆಕ್ಟ್ ಆಗಿದ್ರೆ ದಾರ ಕಟ್ಟೆ ತುಟ್ಟ ತುದಿಗೆ ಹೋಗುತ್ತೆ ಆಕಾಶದಲ್ಲಿ. ಸ್ವಲ್ಪ ಏನೋ ವ್ಯತ್ಯಾಸ ಆದ್ರೆ ಇವಂದು ಸಹ ಅಷ್ಟೇ ಜೀವನ. ಆರಕವಾಗಿ ಆಗಕ್ಕೆ ಮುಂಚೆ
ಈ ಒಂದು ಸದ್ಗುಣದಲ್ಲಿ ಮೊರೆ ಹೋದ್ರೆ ನಿನ್ನ ಜೀವನ ಪಾವನ ಆಗುತ್ತೆ. ಕೆಲವರು ಏನಂತಾರೆ, ನಾ ಬೇಕಾಷ್ಟೈತೆ ನನ್ನ ಜೀವನ, ಇಲ್ಲಿಗೆ ಮುಗಿತಾ? ಹೌದಲ್ರಿ? ಹೇಳ್ತೀವಿ ಪ್ರತಿಯೊಂದು ಸಭೆಯಲ್ಲಿ, ಈ ಒಂದು ಮಾನವನ ಆಯುಷು 100 ವರ್ಷ ಅಂತ. ಆದರೆ ಕುಚಿತ ಯಾರು ಅದಲ್ಲ, ಇವಾಗ ಮಧ್ಯದಲ್ಲೇ ಹೇಳಿದ್ರೆ ವ್ಯತ್ಯಾಸ ಆಗ್ತಾವ ಅಂತೇಳಿ, ಅದಲ್ಲ ಹೇಳಕ್ಕೈತೆ ನಾನು ನೋಡಿದ್ದು ಸಾವಿವು ಅಂತೇಳಿ ಹೋಗ್ತಾ ಇವಾಗ ಬೇಕಾಗ್ತದೆ. ಕಾರಲ್ಲಿ ಹೋಗ್ತಿರ್ತಾನೆ, ಬಸ್ಸಲ್ಲಿ ಹೋಗ್ತಿರ್ತಾನೆ, ರೈಲಲ್ಲೋ, ನೀವು ವಿಮಾನದಲ್ಲೋ ಪ್ರಯಾಣ ಮಾಡ್ತಿರ್ತಾನೆ, ಹಡಗಿನಲ್ಲೋ, ಮಧ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತವೆ, ಹೊರಟು ಹೋಗ್ಬಿಡ್ತಾನೆ. ಅವ್ ಯಾರ್ರಿ ಹೊಣೆ? ಇನ್ನೊಂದು ಕೆಲವು ದಿನ ಇತ್ತಲ್ಲಪ್ಪ ನಾ ಆಯುಷ್ ಅಂದ್ರೆ ಆರಪ್ಪ. ಈ ಮರಣ ಅನ್ನೋದು ನಮ್ಮ ಕೈಲಿಲ್ಲ, ಜನನ ಮರಣ ಅನ್ನೋದು ಅವನ ಕೈಲಿ. ನಮ್ಮ ಕೈಲಿ ನಾವು ಏನಾದ್ರು ಮಾಡಬಲ್ಲವ್ರಿ. ಆದ್ರೂ ಸಹ ಈ ಒಂದು ಕ್ಷುಲ್ಲಕವಂತ ಮಾನವ ಏನೋ ನುಡಿತಾನೆ, ನನ್ನ ಕಡೆಯಿಂದ ಈ ಸರ್ವ ಜಗತ್ತು ನಡೀತಾ ಇದೆ, ನಾನೇನ್ರಿ ಯಾವುದೇ ಒಂದು ಕೆಲಸ ಕಾರ್ಯ ಅಂತೇಳಿ ದುರಹಂಕಾರ ನುಡಿತೀನಿ. ಇವನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾನವನ ಪ್ರಯತ್ನ ಅಷ್ಟೇ, ಫಲಾಫಲಿತ ಆ ಸ್ವಾಮಿಗೆ ಬಿಟ್ಟಿರ್ತಕ್ಕಂಥದ್ದು. ಅವನ ಆಜ್ಞೆ ಒಂದು ಏನು ಕೂಡ ಒಂದು ಎಲೆಮೂಲ ಸಾಲಾಡಕ್ಕೆ ಸಾಧ್ಯ ಇಲ್ಲ. ಅಕಲ್ಲಾಡದು ಅದನೇ ಆಜ್ಞಾಲೆ ನೀದಿ ಸೋಕಾಲು ಕಾರವ್ವ ಸೋರಿಂಚರಮ್ಮ ಸಾನವ್ವಾಡೋ ಅತಡು ಚೂಪಿಂಚರಮ್ಮ ಮಾರಿನಾರಂತೆ ನಿಜ ಮೆರುಗಾರಮ್ಮ ಸಾನವ್ವಾಡೋ ಅತಡು ಚೂಪಿಂಚರಮ್ಮ. ನೋಡಿ, ಅವನ ಆಜ್ಞಾಲಿದ್ರೆ ಒಂದು ಎಲೆನೂ ಸಾಲಾಡಕ್ಕೆ ಸಾಧ್ಯ ಇಲ್ಲ. ಆ ಕಲ್ಲಾಡೋದ್ರೆ ಆಗ್ಲೇ ಹೇಳಿ ಶೋಕ ದುಃಖರುವ ಶೋಕ ಮಾಡಬೇಕು. ಯಾಕೆ? ಪರಮಾತ್ಮ ದಯಮಯ ಈ ಸರ್ವ ಜಗತ್ತಿಗೆ ನನ್ನನ್ನು ಕಳಿಸ್ತೀಯ, ಹೆಂಗನ ಮಾಡಿ ಸೇರ್ಕಡೆ ಮಾಡು. ನೀನಲ್ಲಿ ಲೀನವಾಗ್ತಕ್ಕಂಥ ಚೈತನ್ಯ ಕೊಡಂತೆ ಅವನಲ್ಲಿ ಮೊರೆ ಹೋದಾಗಲೇ ನೀನು ಜೀವನ್ಮುಕ್ತನಾಗಿ ಸಾಧ್ಯವಾಗುತ್ತೆ. ನೀನು ಅವನಲ್ಲಿ ಮೊರೆ ಹೋಗಲ್ಲ, ಅವನಲ್ಲಿ ಪ್ರಾರ್ಥನೆ ಮಾಡಲ್ಲ, ನೀ ಯಾಕೆ ಸಿಗುತ್ತೀರಿ? ನೋಡಣ್ಣ ಹೇಳೋದಕ್ಕೆ ಮುಂಚೆ ಬೇಡುವರೇನೋ ಹಿರಿಯರು ಮೋಕ್ಷ ಬೇಡುವರೇನೋ. ಯಾರಿಗೋಸ್ಕರ ಬೇಡ್ಕೊಂಡ್ರು ಅವರು? ಅವ್ರಿಗೋಸ್ಕರ ಬೇಡ್ಕೊಂಡೇನೋ? ನಮಗೋಸ್ಕರ. ಅನ್ಯಾಕ್ರಾಂತವಾಗಿ ಈ ಒಂದು ಮಾನವನು ಹದೋಗದಿ ಬಿದ್ದೋಗ್ತಾನೆ. ಇವನನ್ನೊಂದು ಸನ್ಮಾರ್ಗದಲ್ಲಿ ತಗೊಂಡೋಗುವ ಸೌದ್ದೇಶದಿಂದ ದುರ್ಮಾರ್ಗಲ್ಲ. ನೋಡಿ, ಇವತ್ತು ಬೇಕಾಷ್ಟು ಮಹಾತ್ಮರು ಶರಣರು ಸಂತರಿದ್ದಾರೆ, ಬೇಕಾಷ್ಟು ಮಹಾ ಗ್ರಂಥಗಳಿವೆ. ಆದರೆ ಆ ಒಂದು ಮಹಾತ್ಮರು ಶರಣ ಸಂತರನ್ನು ನಾವು ಅಲ್ಲಗಳೆದಲ್ಲ, ಆ ಗ್ರಂಥಗಳನ್ನು ಸಹ ನಾವು ಅಲ್ಲಗಳೆದಲ್ಲ. ಅವೆಲ್ಲ ಏನನ್ನು ಪ್ರಬೋಧ ಮಾಡ್ತಾವಪ್ಪ ಅಂದ್ರೆ, ಏನನ್ನು ಹೇಳ್ತಾವಪ್ಪ ಅಂದ್ರೆ, ಈ ಜಗತ್ತೇ ಶಾಶ್ವತ, ಈ ಜಗತ್ ಬಿಟ್ರೆ ಇನ್ನೊಂದಿಲ್ಲ ಅಂತೇಳಿ ಬಹಿರಂಗಪಡಿಸ್ತಾರೆ. ಆದರೆ ನಮ್ಮ ಮಹಾತ್ಮರು ಶರಣರು ಹಾರಕವಾಗಿ ಹೇಳಿಲ್ಲ, ನಮ್ಮ ಗ್ರಂಥ ಹಾರಕವಾಗಿ ಹೇಳ್ತಾ ಇಲ್ಲ. ಈ ಜಗತ್ತು ಅಶಾಶ್ವತವಾದ್ದು, ನಿಮಿತ್ತ ಮಾತ್ರದ್ದು. ಇದ್ರ ಕಡೆಯಿಂದ ಏನು ಪಡೆಯಕ್ಕೆ ಸಾಧ್ಯನೇ ಇಲ್ಲ, ಶೂನ್ಯ ಅಂತ ಹೇಳ್ತಾರೆ. ಅದು ಸತ್ಯ. ನಮ್ಮ ಧರ್ಮ ಸಹ ಶೂನ್ಯ ಸಿದ್ಧಾಂತ ಅಂತ, ಸೊನ್ನೆ ಅಂತ. ಶೂನ್ಯ ಅಂದ್ರೆ ನಮ್ಗೆ ಏನಿಲ್ಲಿ ನಡೆಯಲ್ಲ ಅಂತ. ನಡೀತೇವೇನು? ನಮ್ಮ ನಡೆಗೆ ನಾವೇನಾದ್ರೂ ಮಾಡಬಲ್ರಿ? ನಾವು ನಿಮಿತ್ತ ಮಾತ್ರ. ಈ ಸರ್ವ ಜಗತ್ತಿಗೆಲ್ಲ ಅಧಿಕಾರ ಒಬ್ಬನಿದ್ದಾನೆ, ಅವನ ಕೈಯಲ್ಲಿ ಐತೆ. ಅವನ್ ಹೆಂಗ ಆಡಿಸ್ತಾನೋ ನಾವು ಹಂಗಾಡ್ತದೀವಿ. ಕಡೆಗೆ ತಾನಾಗಿ ಕಲತಿರುವ ಆಧಾರವೇನಾದನರಿಯೋ, ಆಧಾರವರಿಯಾದ ಮನುಜ ಹೋರಾಯಮಲೋಕಕ್ಕೆ ಸಹಜ, ಹೋಗಾದೆ ಬ್ಯಾಗಾದೆ ಈಗಾಡೆ ಕಂಡು ನಮಗಾಧಾರವೇನಾದನರಿಯೋ, ಆಧಾರವೇನಾದನರಿಯೋ.
ಮಲಗಿಹನೆ ತಿಳಿಯಾದಂತಿರುವವನು ನರನೇ ತಿಳಿಪಾನಲಿ ಸಾಹೇಬು ಗುರುತಾನು ಜಗಕ್ಕೆಲ್ಲ ಆಧಾರವೇನಾದನರಿಯೋ ಅಧಿಕಾರಿ ಆಧಾರಿತಾನೆ ವಿಧ ವಿಧಕ್ಕೆ ಎದುರಾಗಿ ಮೊದಲು ತಾನೆ ಕಡೆಗೆ ತಾನೆ ಈ ಸರ್ವ ಜಗತ್ತಿಗೆಲ್ಲ ಅಧಿಕಾರಸ್ಥರ ಅವನು. ನಾವು ಅನಾಧಿಕಾರಿಗಳು, ನಿಮಿತ್ತ ಮಾತ್ರ. ನಮ್ಗೆ ಏನಿಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇದು ಮಾನವನ ಪ್ರಯತ್ನ ಅಷ್ಟೇ. ಫಲಾಫಲಿತ ಅವನು ಬಿಟ್ಟಿರ್ತಕ್ಕಂಥ ಏತರ ಮಾಡಿದ್ರು ಮಾರಾಯ ಅಂತ ಹಿರಿಯರು. ಯಾರು ಏನು ಪ್ರತಿಫಲ ಇದ್ದು ಅದು ಸಿಗುತ್ತೆ. ಒಬ್ಬರಿಗಿದ್ದು ಇನ್ನೊಬ್ಬರು ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಿಂದ ಇಷ್ಟೆಲ್ಲ ಈ ಜಗತ್ತಿಗೆ ಕಳಿಸಿ ನಮ್ಮನ್ನು ನಿರ್ಮಾಣ ಮಾಡಿ ನಮಗೆ ಸಕಲ ರೀತಿಯ ಸೌಕರ್ಯಗಳನ್ನು ಕೊಟ್ಟಿದ್ದಾನೆ. ಯಾರೋ ಪರಮಾತ್ಮ ನೋಡಿ ಇಷ್ಟೆಲ್ಲ ಸೌಕರ್ಯಗಳನ್ನು ಕೊಟ್ಟಿರ್ತಕ್ಕಂಥ ಆ ಸ್ವಾಮಿಯನ್ನು ಈ ಜೀವದಿಂದ ಪ್ರಾರ್ಥನೆ ಮಾಡ್ಬೇಕಪ್ಪ ಅಂದರೆ ಏನಂತಾನೆ, ಒಂದು ಮಾನವ ನನಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, ಸಮಯ ಇಲ್ಲ, ಯಾವಾಗ ಸಿಗುತ್ತೆ ನಿನಗೆ? ನೋಡಿ ದೈವ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಪ್ಪ ಅಂದರೆ ಬೇಕಾಷ್ಟು ವಿಘ್ನಗಳು, ಶತವಿಘ್ನಗಳು ಅಂತೆ. ಆದರೆ ಅವೆಲ್ಲವನ್ನು ಬದಿಗೊತ್ತಿ ಏನೇ ಬರಲಿ ಪರಮಾತ್ಮ ಇನ್ನೊಂದು ಧೈರ್ಯ ಅಂತೇಳಿ ಮುನ್ನುಗ್ಬೇಕು. ಧೈರ್ಯಾದಿ ನಿಲ್ಲೆಂದ ಧೀರತ್ವ ಧರಿಸೆಂದ ವೈದಾಡು ವಜ್ರ ಕುಲ ಶಾಖೆ ವೈದಾಡು ವಜ್ರ ಕುಲ ಶಾಖೆ ಶೋಭಾನವೇ ಪಾಡಿರೆ ಸುಗುಣ ಸುಧತಿಯರೆಲ್ಲ ಆದಿ ಅಂತರ್ಯ ಬಹಿರಂಗ ಶೋಭಾನವೇ ಅಂತರ್ಯ ಬಹಿರಂಗ ಶೋಭಾನವೇ. ಧೈರ್ಯದಿಂದ ಧೀರತ್ವ ಧರಿಸಿದ ವೈದಾಡು ವಜ್ರ ಕುಲಸಿಂದ ಧೈರ್ಯದಿಂದ ಮುನ್ನುಗ್ರು. ಏನೇ ಬರಲಿ ಪರಮಾತ್ಮ ನಿನ್ನೊಂದು ಧೈರ್ಯ ಅಂತ. ಅದೇ ರೀತಿ ನಿಂದಿದ್ರೆ ನೋಡಿ ದೇಶದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಇವತ್ತು ಸೈನಿಕರಿದ್ದಾರೆ, ಅವ್ರಿಗೆ ಉರುದುಂಬಿಸ್ಬೇಕು. ಯಾರು ಮುಖ್ಯಸ್ಥ ಲೀಡರು, ಅವರಿಗೆ ಅದೇ ರೀತಿಯಿಂದ ನಾವು ಏನೋ ಹೇಳಿದ್ರೆ ಮುಂದಕ್ಕೆ ಹೋಗಿ ಸಾಧ್ಯ ಆಗುತ್ತಾ? ಹಂಗೆ ಹಾಕ್ಕೊಡುದು. ಯಾವುದೇ ವಿಧದಲ್ಲಿ ಮುನ್ನುಗ್ಬೇಕು. ಇವನಿಗೆ ಬರೋದ್ರಿ ಈ ಒಂದು ಮಾನವನಿಗೆ ಕಷ್ಟ ನಿಷ್ಠರು ಬರೋದು. ಆ ಗಿಡ ಮರಗಳು ಬರ್ತವೇನು, ಅವು ಹೇಳ್ಕೊಳಂಗಿಲ್ಲ. ಇತ್ತ ಅವುಗಳಿಗೆ ಐತಿಲ್ಲ ಅಂತಲ್ಲ, ಅವುಗಳಿಗೆ ಪ್ರಕಾಶ ಕೊಟ್ಟಿಲ್ಲ ಸ್ವಾಮಿ, ಇವನು ಕೊಟ್ಟಿದ್ದಾನೆ. ನೋಡಿ ಅವನ ಮಾತಾಡ್ತಿರೋ ಫಲ ಪ್ರಕಾಶ ಜೀವ ಯಾರ್ದು ನೋಡಿ ಆ ಸ್ವಾಮಿ ನುಡಿಸ್ತಾನೆ, ನಾವು ನುಡಿಯಕ್ಕೆ ಸಾಧ್ಯವಾಗ್ತದೆ. ಅವನೇ ನುಡಿಸಿದ್ರೆ ನಾವು ಮಾತಾಡೋಕ್ಕೆ ಸಾಧ್ಯ ಇದ್ದ? ಹಿಂಗ ಒಂದಕ್ಕೊಂದು ಎಲ್ಲ ಕನೆಕ್ಷನ್ ಇಟ್ಟಿದ್ದಾನೆ. ನನ್ನ ನೋಟ, ಕೇಳುವಿಕೆ, ಚೈತನ್ಯ ಒಂದೇನ ವ್ಯತ್ಯಾಸ ಆದ್ರೆ ಈ ಜಗತ್ತಿನಲ್ಲಿ ಇವನ ಆಟ ನಡೀತದ? ಇಷ್ಟೆಲ್ಲ ನಮಗೆ ಸಕಲ ರೀತಿಯ ಸೌಕರ್ಯಗಳನ್ನು ಮಾಡಿ ಜಗತ್ತಿಗೆ ನಿರ್ಮಾಣ ಮಾಡಿ ಕಳಿಸ್ತಕ್ಕಂಥ ಒಂದು ಸ್ವಾಮಿಯನ್ನು ಈ ಜೀವನದಿಂದ ನುಡಿಯಕ್ಕೆ ಸಾಧ್ಯವಾಗ್ತಿಲ್ಲ ಅಂದ್ರೆ ಹೆಂಗ್ರಿ? ಏಮಿ ಫಲಮೋ ಸ್ವಾಮಿ ನಿಜಮೋ ತಿಳಿಯನಿ ಜನ್ಮ ಭೂಮಿ ಪೈಗಾ ಪಶುವು ನಯಮೋ ಲೇದೆಯಮಲೋಕಂ ಜಾಯನಮ್ಮಿ ಚೆಡಿ ಪೋದುರೆ ಮಾಯಲೋ ದಿಗಿರೆ ಮಾಯ ಛಾಯ ನಮ್ಮಗಾನು ಕಾಯಮೌದೂರೆ ದೇಹಮಂದು ಸ್ನೇಹ ಮುಂಚೆ ತರಣಿ ಪೋದುರೆ ದೇಹ ಮಿಣಚಿ ಪೊಯ್ನ ಭೀತಿ ಪೂರ್ತಿ ಗಂಧೂರೆ ಎನಿಮಿದಿ ಪೈ ಏಕಾಂಗಮೋ ಘನುನಿ ಮರಚಿರೆ ಘನುನಿ ದಿಲಪೋ ನಲಿಶ ಗುರುನಿ ದಿನಮೊಗನು ತೋರೆ ಏಮಿ ಫಲಮೋ ಸ್ವಾಮಿ ನಿಜಮೋ ತಿಳಿಯನಿ ಜನ್ಮ ಭೂಮಿ ಪೈಗಾ ಪಶುವು ನಯಮೋ ಲೇದೆಯಮಲೋಕಂ. ನೋಡಿ ಈಗ ಜೀವನ ಬೇಕಾ?
ఏమి బలము స్వామి నిజము తెలియని జన్మం భూమిపై ఇక పశువునేము ಆ ಪಶು ಪ್ರಾಣಿಗಳಿಗಿಂತ ಕಡೆಯಾದರೆ ಹೆಂಗ್ರಿ ಹೌದಲ್ಲ ನೋಡ್ರಿ ಇಲ್ಲಿ ಉದಾಹರಣೆಗೆ ಸಾಕು ಪ್ರಾಣಿ ಬೇಕಾಗ್ತದೆ ಅದರಲ್ಲಿ ನಾಯಿ ಶುನಕ ಕಾಣಿದರೆ ಹಿರಿಯರು ನೋಡಿ ಆ ಒಂದು ಶುನಕ ನಾಯಿ ಏನು ಮಾಡುತ್ತೀರಿ ನಾವು ಊಟ ಮಾಡಿ ಉಳಿರ್ತಕ್ಕಂಥ ಒಂದು ತುತ್ತು ಪ್ರಸಾದವನ್ನು ಅದಕ್ಕೆ ಇಡ್ತೀವ್ರಿ ಎಷ್ಟು ನಯ ವಿನಯದಿಂದ ಬಾಲಾಡಿಸುತ್ತೆ ಮನೆ ಯಜಮಾನ್ ಮುಂದಪ್ಪ ಅಂದ್ರೆ ಯಾರು ಹೊಸೂರು ಬಂದ್ರೆ ಹಂಗೆ ಧ್ವನಿ ಕೊಡುತ್ತೆ ಯಾರ ಬಂದಾರ ನೋಡ್ರಿ ಎದ್ದೋಡ್ರಿ ನೋಡ್ರಿ ಶುನಕನ ಮನವೇ ಘನತೆ ಕಾಂಬದೋ ಏಳುವೆ ಏಳುವದೋ ಧನಿಯು ಬಂದರೆ ಘನತೆ ಭಾವಿಪದೋ ಜನನಿ ಜಠರದಿ ಜನಿಸಿನಿ ಬಂದೆ ಚಿರುಮಯಾತ್ಮನ ಕಾಣದೆ ನಿಂದೆ ಋಣವಾದ್ಯಾದಾಯನದಂತಾದೆ ಗುಣವಂತರ ಘನತೆಯು ನೀ ತಿಳಿಯದೆ ಯಾತಾರ ಬಾಳೋ ಈ ಧರಿತ್ರಿಯಳು ಜಗದಾತ ನರಿಯದಿರೆ ಯಾತಾರ ಬಾಳೋ ಸುನಕನ ಮನವೇ ಘನತೆ ಕಾಂಬುದು ದಣಿಯು ಬಂದರೆ ಘನತೆ ಭಾವಿಪದು ಜನನಿ ಜಠರದಿ ಜನಿಸಿಟ್ಟು ಬಂದೆ ಚಿನ್ಮಯಾತ್ಮನ ಒಂದು ಶುನಕ ಯಾರಕವಾಗಿ ನಮಗೆ ನಿಷ್ಠೆಯಿಂದ ಐತೆ ನೋಡ್ರಿ ನಮಗೆ ಐತ್ಯ ಮುಂದೆ ಹೋಗ್ತದೆ ಹಿಂದೆ ಬೈಕ್ ಅಂತಾರೆ ಇಂಥದೈತೆ ಹಾರಕವಾಗಿ ಹಾಕೂಡುದು ಶುನಕನ ಮನವೇ ಘನತೆ ಕಾಂಪಿದು ಜನನಿ ಜಠರದಿ ಜನಿಸಿಟ್ಟು ಬಂದೆ ಚಿನ್ಮಯಾತ್ಮನ ಇಂಥ ಜೀವನ ಬೇಕಾ ಯಾತಾರ ಬಾಳು ಈ ಧರಿತ್ರಿಯಳು ಈ ಜಗತ್ತಿಗೆ ಸಿಕ್ಕಂತ ದಣೆಯನ್ನು ಅರಿತಾಗ ಇಂಥ ಜೀವನ ಬೇಕೇನ್ರಿ ಹಾರಕವಾಗಿ ಹಾಕೊಡು ಏನೇ ಬರಲಿ ಪರಮಾತ್ಮ ಇನ್ನೊಂದು ಧೈರ್ಯ ಅಂತೇಳಿ ನಾವು ಮುನ್ನುಗ್ಬೇಕು ಅವಾಗಲೇ ನಮಗೆ ಜಯಬೇರೆ ಸಿಗುತ್ತೆ ಅಂತೇಳಿ ಮಹಾತ್ಮುರುಷರು ಸಾರಿ ಸಾರಿ ಬಹಿರಂಗಪಡಿಸ್ತಾರೆ ಆ ರೀತಿಯಿಂದ ಒಳ್ಳೆ ಅಂಡೂರು ನಮ್ಮ ಯಜಮಾನಪ್ಪ ಚಳಿಗಾಲದಲ್ಲಿ ಇಡ್ತಾರೆ ಪ್ರೋಗ್ರಾಮ್ ನಾನು ನೋಡಿ ಡಾವಲ್ ಆ ರೀತಿಯಿಂದ ಸಮಯ ಸಹ ಹೊರಟೋಗ್ತದೆ ನಮಗೆ ಸ್ವಲ್ಪ ಎಲ್ಲ ನಡೆಯಿದೆ ಯಾಕಪ್ಪ ಅಂದರೆ ಮಠದಲ್ಲಿ ಒಂದು ಎಲ್ಲ ತಿಳ್ತಕ್ಕಂಥ ವಿಷಯ ಭತ್ತದ ಕೊಯ್ಲವು ಇದ್ದು ಅಣ್ಣವರೆಲ್ಲ ಸ್ವಾಮಿ ಬರಲೇಬೇಕು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅಣ್ಣವರು ಸಂತೋಷ ಆ ರೀತಿಯಿಂದ ನಾವು ಎಷ್ಟು ಮಾತಾಡಿ ಸಹ ಈ ಒಂದು ಸಭೆಯಲ್ಲಿ ಎಷ್ಟು ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥ ಅಣ್ಣವರು ತೋರಿದಿರಿ ತಿಳಿರ್ತಕ್ಕಂಥ ಗುರು ಹಿರಿದಿರಿ ಅವ್ರ ಮುಂದೆ ನಾವು ಮಾತಾಡ್ತೇವಪ್ಪ ಅಂದ್ರೆ ಅತಿ ಅಲ್ಪರು ಅತಿ ಕನಿಷ್ಠವಂತವಂತವ್ರು ಏನು ನಿಮ್ಮಂತ ಗುರಿಯರ ಮೂಲಕ ತಿಳಿರ್ತಕ್ಕಂಥ ವಾಕ್ಯಗಳನ್ನೇ ನಿಮ್ಮ ಮುಂದೆ ಇಡ್ತದೆ ಇದು ನಮ್ಮ ವಾಕ್ಯ ಅಲ್ಲ, ಇದು ಬ್ರಹ್ಮವಾಣಿ. ನಮ್ದಂದ್ರೆ ಹೋಯ್ತ್ರಿ ಎಲ್ಲೆಲ್ಲಿಲ್ಲ. ಅದನ್ನು ಕಳೆಯೋಕ್ಕೋಸ್ಕರ ಇವತ್ತು ಈ ಒಂದು ಗುರು ಸಂಘದಲ್ಲಿ ಈ ಒಂದು ಸತ್ಸಂಗದಲ್ಲಿ ಬೆಳೀತಾ ಇದೀವಿ. ಅದನ್ನು ನಾವು ಬೆಳೆಸ್ಕೊಂಡ್ರೆ ಏನು ಉಪಯೋಗ ಇಲ್ಲ. ನಾದಿನಾದಿನ ನಮ್ಯವು ನೀರಿನ ವಸ್ತು ಇದ್ದೀರಾ, ನೀರಿನ ವಸ್ತು ನೀವು ತಿಳಿದಿದೆ, ನಿನ್ನ ವಸ್ತು ಏನಿಲ್ಲ, ನಿಂದು ಏನಿಲ್ಲ. ಇಲ್ಲಿ ನನ್ನದಿಂದ ನೀನು ನಡೆಸುವೆ, ನಿಂದಾತ ನೀನು ತಿಳಿದು ಹೋದರೆ ನೀನು ಆಹಾರವಾಗಿ ಬರಬೇಕಾದ್ರೆ ನೀನೇನು ತಗೊಂಡಿಲ್ಲ, ಹೋಗಬೇಕೋಸ ಏನು ತಗೊಂಡೋಗ ಸಾಧ್ಯ ಎಲ್ಲ ಇಲ್ಲೇ ಉದಿಸಿ ಹೋಗಲೇಬೇಕು. ನಿನ್ನಿಂದ ನೀ ಏನು ತಗೊಳ್ಳೋಕೆ ಸಾಧ್ಯವಾಗುತ್ತಪ್ಪ ಅಂದ್ರೆ ನೀನು ಮಾಡ್ತಕ್ಕಂಥ ಸತ್ಕಾರ್ಯ ಸ್ವಾಮಿ ಸೇವೆನೇ ಗುರು ಸೇವೆಯಲ್ಲಿ ಪಾಲ್ಗೊಂಡಿರೋದೇ ಅದು. ನೀನು ಹಂತೆ ಕಾಲ ಕಸರ ಕಾಲ ಕಟ್ಟಿ ಕೊಡ್ತಕ್ಕಂಥ ಬುತ್ತಿನ ಅಷ್ಟು ಬಿಟ್ಬಿಟ್ರೆ ನೀನು ಸಂಪಾದಿಸ್ತಕ್ಕಂಥ ಈ ಒಂದು ಹೊಲ ಮನೆ ವಜ್ರ ವೈಡೂರು ಮಣಿಮಾಣಿಕ್ಯ ಇವು ಯಾವ ಕೂಡ ಒಂದು ಬಿಡಿಗಾಸು ಕೂಡ ನೀನು ತಗೊಂಡೋಕೆ ಸಾಧ್ಯ ಇಲ್ಲ. ಎಲ್ಲ ನಿನ್ನ ಮುಂದೆ ಬರ್ತಕ್ಕಂಥ ಪೀಳಿಗೆ ಬಿಟ್ಟು ಹೋಗಬೇಕು. ನಿನ್ನನ್ನು ರಕ್ಷಣೆ ಮಾಡೋದು ಆ ಪರಮಾತ್ಮ ಬಂದರೆ ಬರ್ತಾರೆ ಮಹಾತ್ಮರು. ಬಂಧುవులందరూ ಬಹುದೂರ ಮೈರಿ ಬಂಧುವು ನೀವಿಗದ అందమైన గురు ಅಲ್ಲಿ సాయబవు పొందికి చూపిగదా ఏ దయానిధి ఓదయుమిగ ఆధారము నీవే సాధువైన ఈ అనాది ద్రోహము దూర్చి రక్షించవే. ಇವರೆಲ್ಲ ಇರುವವರಿಗೆ ಬಂಧು ಬಳಗ. ನಿನ್ನೆಲ್ಲ ಚೈತನ್ಯ ಇರುವವರೆಗೆ ನೀನು ದುಡ್ದಾಗ್ತದೆಯಾ. ಯಾವಾಗ ಚೈತನ್ಯ ಕಡಿಮೆ ಆಯ್ತಪ್ಪ ಅಂದ್ರೆ ಸುಮ್ಮನೆ ಕುಂದಿರ್ಬೇಕಾಯ್ತು. ಏನ್ ದುಡ್ದು ಏನ್ ಮಾಡಿದ್ರು ಸಹ ಬಲೆ ಮಾಡಿದ್ರು ಸುಮ್ಮನಿರ್ಬೋದು, ಅಡ್ಡಡ್ಡ ಬರ್ತಾನೆ, ಎಲ್ಲೆಲ್ಲಿ ಕುಂದ್ರೋಲ್ಲ. ಯಾಕೆ ಇಷ್ಟೆಲ್ಲ ಮಾಡಿದನಪ್ಪ ನೋಡಿ ಜೋಪಾನವಾಗಿ ಜೀವನ ಮಾಡ್ಕೊಂಡು ಸಾಗಿಸ್ಕೊಂಡ್ರೆ ಯಾರು ಅವಾಗ ಗೊತ್ತಾಗಲ್ಲ
ಯಾವಾಗ ಗೊತ್ತಾಗುತ್ತೆ? ಮರಣವಾದ ನಂತರ ಗೊತ್ತಾಗುತ್ತೆ. ಅವಾಗ ಜ್ಞಾಪ ಮಾಡೋದಕ್ಕೆ ಕಾಣ್ಕೊಂಡು ಬರುತ್ತೇನು? ಸಾಧ್ಯನೇ ಆ ರೀತಿಯಿಂದ ಒಂದು ಹಾಕ್ಕೊಡುದು. ಹಾರಕವಾಗಿ ಇವತ್ತು ಆ ಮಹಾತ್ಮ ಶರಣ ಸಹ ಅಷ್ಟೇ, ಅವರು ತೋರಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅವ್ರು ಹಾಕಿಂತ ಅಡಿಜಾಣ ಹೊರಟೋದ್ರೆ ನಮ್ಮ ಜೀವನ ಪಾವನ ಆಗುತ್ತೆ. ಅವ್ರು ಹೇಳೋದೊಂದು, ನಾವು ಮಾಡೋದಾದ್ರೆ ನಮ್ಮ ಜೀವನ ಪಾವನ ಆಗುತ್ತೆ. ನಮಗೋಸ್ಕರನೇ ಏನೇ ಬರಲಿ, ಬರೋದು ಇವರಿಗೆ ನಾವು ಅದಲ್ಲ, ಎಲ್ಲ ಜಯಿಸಿ ಮುನ್ನುಗ್ಬೇಕು. ಆ ರೀತಿಯಿಂದ ನಮ್ಮ ಮಾರ್ಗಕ್ಕೆ ನಮ್ಮ ಹಿರಿಯರು ಸಹ ಬೆಲೆ ಬರುತ್ತೆ. ಅದು ಬಿಟ್ಬಿಟ್ಟು ನಾವು ಹಿಂಗೆ ಹೋದ್ರೆ ಅಡ್ಡ ತಿದ್ದೋದ್ರೆ ನಿಷ್ಪ್ರಯೋಜನ ಅಂತೇಳಿ ತಮ್ಮರಿಗೆ ತಿಳಿಯಪಡಿಸ್ತಾ, ಅದೇ ರೀತಿಯಿಂದ ಇಷ್ಟೆಲ್ಲ ಜ್ಞಾನಾಮೃತವನ್ನು ದಾರಿ ಹೇಳಿದರೆ ಯಾರು? ಮಹಾತ್ಮ ಶರಣ ಶಿವರು. ನನ್ನ ಕಡೆಯಿಂದ ಬಹಿರಂಗ ಆಗಿದೆ, ನಾನು ನುಡಿದಂತೆ ಎಲ್ಲೆನ್ನ ಇದ್ದ. ಅವ್ರು ರಚನೆ ಮಾಡ್ತಿದ್ದ ಮಹಾಗ್ರಂಥ ನಮ್ಮ ಮುಂದೆ ಐತೆ. ಪಾರಮಾರ್ಥ ಚರ್ಯ ಶಕ್ತಿ ಹಾಗೂ ಪರತತ್ವ ಕಾವ್ಯ. ಇಹತತ್ವ ಇಹತತ್ವ ಅಂದ್ರೆ ಒಂದು ಪ್ರಪಂಚದ ಒಡನಾಡ ಬಗ್ಗೆ ಬಹಿರಂಗಪಡಿಸ್ತಕ್ಕಂಥದ್ದು ಪರತತ್ವ ಕಾವ್ಯ. ಈ ಒಂದು ನರ ಪರಮಾತ್ಮರ ವಿಚಾರವನ್ನು ಅರ್ಥಗರ್ಭಿತವಾಗಿ ವಾಕ್ಯಗಳಲ್ಲಿ ನಮಗೆ ಬಹಿರಂಗ ರೂಪದಲ್ಲಿ ತೋರಿಸ್ತಾರೆ. ಎಷ್ಟು ಗ್ರಂಥಗಳನ್ನು ಪರಿಶೋಧನೆ ಮಾಡಿದ್ರು, ಎಷ್ಟು ಮಹಾತ್ಮ ಶರಣರ ಒಡನಾಟ ಹೊಂದಿದ್ರು, ಅದು ಹೇಳಕ್ಕೆ ತಿಳಿದ್ರೆ ಅಸದಳ. ಅಷ್ಟಾದ ಸಹ ನನ್ನಿಂದ ಬಹಿರಂಗ ಆಗಿದೆ, ಇಲ್ಲಿಂದ ತೋರಿಸಿದಾರ. ಆ ಗ್ರಂಥದಲ್ಲಿ ತಿರುವಾಗಿ ಏನೈತೆ? ಗುರುವಿನ ನಾಮಾಂಕಿತ ಅಲ್ಲಿ ಸಾರಿಸ್ಕೊಳ್ಳಿ. ಇವತ್ತು ನಾವು ಯಾರಾದರೂ ಒಪ್ತೀವ? ಇಲ್ಲ. ಯಾಕೆ? ಅದನ್ನು ತಿಳಿಬೇಕು. ಆದ್ರೆ ಅಷ್ಟು ಸುಲಭವಾಗುವುದಲ್ಲ. ನಾನೆಂಬುದಳಿದು ನಾಶಕ್ಕನವು ಕಂಡು ಮೌನ ಬೇಡ ನಿನಗೆ. ಯಾರಕ್ಕಾಗಿ? ಪ್ರತಿನಿತ್ಯ ಗುರಿ ಋಣದಲ್ಲಿ ಶಾಶ್ವತ ಸಂಘದಲ್ಲಿ ಬೆರೆತಾಗಲೇ ಅದನ್ನು ತೊರೆಯಕ್ಕೆ ಸಾಧ್ಯವಾಗುತ್ತೆ. ಸಾಧನ ಮುರ್ಜಿತ ಸಮಕೂರ್ಚಂತಾರೆ. ಪ್ರತಿನಿತ್ಯ ಗುರಿ ಋಣದಲ್ಲಿ ಶಾಶ್ವತ ಸಂಘದಲ್ಲಿ ಬೆರೆತಾಗಲೇ ಅದನ್ನ ಬಿಡಕ್ಕೆ ಸಾಧ್ಯವಾಗುತ್ತೆ. ಅದು ಬಿಡದಂಗ ಅದರಲ್ಲಿ ನಾವು ಜಗ್ಗಾಡಿದ್ರೆ ನಿಷ್ಪ್ರಯೋಜನ ಅಂತೇಳಿ ತಮ್ಮೆಲ್ಲರಿಗೂ ಬಹಿರಂಗಪಡಿಸ್ತಾ, ಅದೇ ರೀತಿಯಿಂದ ಯಾಕೆ ತಿಳಿಯಬಾರದು? ಗುರು ರೂಪವು ಸಾಕಾರವಾಗಿ ಹೋದು ಲೋಕವರ್ಣಾಶ್ರಮದ ಹಿತ ಅನೇಕ ಸಂಶಯ ಪರಿಹರಿಸಿ ಪರಲೋಕ ಸೇರಿಪಿನಂದ ಈ ಕಲಿಲೋಕದಲ್ಲಿ ಆ ಒಂದು ಗುರು ರೂಪವನ್ನು ನಮಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಡ್ತದೆ ಅಂತಾನೆ. ಒಂದಲ್ಲ ಎರಡಲ್ಲ. ಯಾಕೆ ತಿಳಿಯುವ ಗುರು ರೂಪವು ಸಾಕಾರವಾಗುವುದು ಎಲ್ಲಾ ರೀತಿಯಿಂದ ಪರಮಾತ್ಮನ ರಕ್ಷಣೆ ಕೊಡ್ತಾರೆ. ಲೋಕ ವರ್ಣಾಶ್ರಮದ ಅಹಿತ ಅನೇಕ ಸಂಶಯ, ಈ ಲೋಕದ ಎಲ್ಲಾ ಸಂಶಯಗಳನ್ನು ಪರಿಹರಿಸಿ ಪರಲೋಕ ಸೇರಿಪಿನೆಂದು ಎಲ್ಲಾ ರೀತಿಯಿಂದ ನಾವು ಅನುಕೂಲ ಮಾಡಿಕೊಟ್ಟು ಈ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅಡಿಗೆ ಜಾಣ ಹೊರಟೋದ್ರೆ ನಿನ್ನ ಜೀವನನೇ ಪಾವನ ಆಗುತ್ತಂತೇಳಿ ಮಹಾತ್ಮ ಶರಣ ಸಾರಿ ಸಾರಿ ಬಹಿರಂಗಪಡಿಸಿದೆ. ಆರಕವಾಗಿ ಅವರು ತೋರಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅವ್ರು ಹಾಕಿದಂಥ ಅಡಿಗೆ ಜಾಣ ಹೊರಟೋದ್ರೆ ನಮ್ಮ ಜೀವನನೇ ಪಾವನ ಆಗುತ್ತಂತೇಳಿ ತಮ್ಮವರಿಗೆ ತಿಳಿಪಡಿಸ್ತಾ, ಈ ಒಂದು ಸದಾವಕಾಶವನ್ನು ಏರ್ಪಾಡು ಮಾಡ್ತಕ್ಕಂಥ ಯಜಮಾನಪ್ಪನವರ ಕುಟುಂಬದವರಿಗೂ ಹಾಗೂ ಈ ಒಂದು ಗ್ರಾಮದ ಭಕ್ತಾದಿಗಳಿಗೂ ಸುತ್ತಮುತ್ತಲಿನಲ್ಲಿ ಬಂದಿರತಕ್ಕಂಥ ಗುರುಕುಲ ವಾಸಿಗಳಿಗೂ ಆ ಪರಮಾತ್ಮನು ಆಯುರ ಆರೋಗ್ಯ ಪ್ರಸಾದ ಮಾಡಕ್ಕೆ ಹೇಳ್ತಾ ಈ ಒಂದು ಸತ್ಸಂಗವನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಹೋಗುವೆವು ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ಹೋಗುವೆವು ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ರಾಜ್ಯ ಬಿಟ್ಟು ಬಂದೀವೀಗ ರಾಜ್ಯದ ಹೋದದರರ್ಥ ಸಜ್ಜನರಿಂದದು ನೀನು ಸಾಕ್ಷಿ ತಿಳಕೋ. ರಾಜ್ಯ ಬಿಟ್ಟು ಬಂದೀವೀಗ ರಾಜ್ಯದ ಹೋದದರರ್ಥ ಸಜ್ಜನರಿಂದದು ನೀನು ಸಾಕ್ಷಿ ತಿಳಕೋ. ದುರ್ಜನರ ಸಂಗದಿಂದ ಪೂಜಾದ ಮರೆತು ದುರ್ಜನರ ಸಂಗದಿಂದ ಮರೆತು ಪೂರ್ತಿ ಲಜ್ಜೆಗೀಡಾಗದೆ ಕಡೆಗಜ್ಜ ತೊರೆದು ತೋರ್ಯ.
ನಾಶವಾಗದ ಮುಂಚಿತ ಸಾವಿರ ಕೆಲಸ ಬಿಟ್ಟು ಸಾಕ್ಷಿ ತಿಳಕೋ ದೇಶದ ಉದದ ರಕ್ತ ನಾಶವಾಗದ ಮುಂಚಿತ ಸಾವಿರ ಕೆಲಸ ಬಿಟ್ಟು ಮೋಸವಿಲ್ಲ ದಾರಿ ಮುಂದೆ ಘಾಸಿ ಇಲ್ಲ ನಾಶ ಭಯ ಮೋಸವಿಲ್ಲ ದಾರಿ ಮುಂದೆ ಇಲ್ಲ ನಾಶ ಭಯ ಲೇಷವಿಲ್ಲದನು ಧನ ಲೇಷವಿಲ್ಲದನು ಧನ ಈಸು ಜನರನ್ನು ಬಿಟ್ಟು ಹೋಗುವೆವೋ ನಾವು ಹೋಗೆಲ್ಲಿರುವೆವೋ ಬ್ಯಾಗಿದ ಪುರವುದಾವುದರರ್ಥ ವರಿತು ಬ್ರಹ್ಮಲೀಲಾದಲ್ಲಿ ಹೊರಗೆ ಒಳಗೆ ಒಂದು ಅಂತಾದರೂ ಮಾಡಿಕೋ ಪುರವುದಾವುದರರ್ಥ ವರಿತು ಬ್ರಹ್ಮಲೀಲಾದಲ್ಲಿ ಒಳಗೆ ಹೊರಗೆ ಒಂದು ಅಂತಾದರೂ ಹಿರಿಯರಿಂದ ಅಧಿಕ ಘನ ವರಿದು ಸಂಶಯಗಳೆಲ್ಲ ಹಿರಿಯರಿಂದ ಅಧಿಕ ಘನ ವರಿದು ಸಂಶಯಗಳೆಲ್ಲ ಕರಿದು ನಿಸಂಕಲ್ಪದಿಂದ ಶರೀರಾಶೆಯನ್ನು ಬಿಟ್ಟು ಹೋಗುವೆವು ನಾವು ಹೋಗೆಲ್ಲಿರುವೆವು ನನ್ನಯ್ಯ ನಾಮದತ್ತ ನಿಜವಿಯ ಮಂದಿರವೋದಾವುದು ಒಂದಿಹದೇನರ್ಥವೇನು ಚಂದವಾದಿರಿಯರಲ್ಲಿ ಅಂದ ತಿಳಕೋ ಮಂದಿರವೋದಾವುದು ಚಂದವಾದಿರಿಯರಲ್ಲಿ ಅಂದ ತಿಳಕೋ ಮಂದಮತಿವರ್ತಿಯಾಗಿ ಮುಂದಾದೆತ್ತ ಮರೆತು ಹೋದ ಮಂದಮತಿವರ್ತಿಯಾಗಿ ಮರೆತು ಹೋದ ಇಂದಿನ ವಾರ್ತೆಗಳಿಂದ ಬಂದತ್ತೆ ನಮ್ಮನುಭವ ಹೋಗುವೆವೋ ನಾವು ಹೋಗೆಲ್ಲಿರುವೆವೋ ವ್ಯಾಗಿದ ತಿಳಕೊಳ್ಳಯ್ಯ ನಾಮದರ್ಥ ನಿಜವೇನು ಸ್ವಾಮಿ ಸರ್ವರೆನ್ನುವರು ನೇಮ ನಿನ್ನ ನಾಮ ವಿವರಾವರಿತು ತಿಳಕೋ ನಾಮದರ್ಥ ನಿಜವೇನು ಸ್ವಾಮಿ ಸರ್ವರೆನ್ನುವರು ನಾಮ ನಿನ್ನ ನೇಮ ವಿವರಾವರಿತು ತಿಳಕೋ ಕ್ಷೇಮ ಕೊಟ್ಟಿದೀಗ ಮುಂದೆ ಪ್ರೇಮ ಗುರಲ್ಲಿ ಶಪರಂಧಾಮನ ಕ್ಷೇಮ ಕೊಟ್ಟಿದೀಗ ಮುಂದೆ ಪ್ರೇಮ ಗುರಲ್ಲಿ ಶಪರಂಧಾಮನ ಕೇಳಿಕೊಂಡಿಲ್ಲಿ ಸೀಮೆ ಬಿಟ್ಟು ಸೇರಾಲಿಕ್ಕೆ ಹೋಗುವೆವೋ ನಾವು ಹೋಗೆಲ್ಲಿರುವೆವೋ ವ್ಯಾಗಿದ ತಿಳಕೊಳ್ಳಯ್ಯ ಜೈ ಶ್ರೀ ಸದ್ಗುರುನಾಥ